ಖುಷಿಗೆ ನೀವಿಷ್ಟೆಲ್ಲ ನನಗೋಸ್ಕರ ಮಾಡಿದ್ದೀರಾ. ನಂಗೆ ಈಗಲೂ ನಂಬಕ್ಕಾಗ್ತಿಲ್ಲ ಗೊತ್ತಾ. ಅಲ್ಲ, ಇಷ್ಟು ದಿನ ನಾವು ಅಜ್ಜಿ ಮುಂದೆ ಹೋಗೋಕ್ಕೆ ಭಯ ಪಡ್ತಿದ್ವಿ. ಬಟ್ ಈಗ ಅಜ್ಜಿ ನಿಮ್ಮನ್ನು ನೋಡಿ ಭಯ ಪಟ್ಟಾಗ, ನೀವು ಇದನ್ನೆಲ್ಲ ಮಾಡಿದ್ದು ನನಗೋಸ್ಕರ ಅಂದಾಗ ಐ ವಾಸ್ ಸೋ ಸರ್ಪ್ರೈಸ್ಡ್. ಅಲ್ಲ ಮಾಮ್, ನೀವಿಷ್ಟು ದಿನ ನನ್ನ ಪರವಾಗಿರಲೇ ಇಲ್ವಲ್ಲ, ಇವಾಗ ಯಾಕೆ ಮಾಮ್? ಇಲ್ಲ ಬೇಬಿ, ನಾನು ಯಾವಾಗಲೂ ನಿನ್ನ ಪರವಾಗೇ ಇದ್ದೆ. ಆದರೆ ನೀನು ಮಾಡೋ ಕೆಟ್ಟ ಕೆಲಸಗಳ ಪರವಾಗಲ್ಲ. ಈಗ ನನಗನ್ಸಿದೆ ನಿನ್ನ ಪ್ರೀತಿ ನಿಜ ಅಂತ. ಅದು ನೀನು ಸಿಗದೇ ಇದ್ರೆ ನೀನು ಯಾವತ್ತೂ ಖುಷಿಯಾಗಿರೋಲ್ಲ ಅಂತ. ಮಗಳ ಆಸನೆ ಈಡೇರಿಸ್ತಿರೋಳಿಗೆ ತಾಯಿ ಆಗೋ ಯೋಗ್ಯತೆ ಇಲ್ಲ. ಅದಕ್ಕೆ ನಿನ್ನ ಪ್ರೀತಿ ಪರವಾಗಿ ನಾನು ನಿಂತಿದ್ದೀನಿ. ಮಾಮ್, ನೀವು ಮೊದಲಿಂದನೂ ನನ್ನ ಪರವಾಗಿದ್ದಿದ್ರೆ ಇವತ್ತು ಋಷಿನ ಕಳ್ಕೊಳ್ಳೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಮಾಮ್. ಅರೆ, ಈಗಲೂ ನೀನು ಕಳ್ಕೊಂಡಿದ್ಯಾ ಅಂತ ಹೇಳಿದವ್ರು ಯಾರು? ಹಾಂ ಬೇಬಿ, ನಿನ್ನ ಕಣ್ಣಲ್ಲಿ ಯಾವತ್ತಿದ್ರೂ ಕನಸಿರಬೇಕು. ಈ ಕಣ್ಣೀರಲ್ಲ, ಇದು ಕಣ್ಣೀರು ಹಾಕೋ ಟೈಮ್ ಅಲ್ಲ, ಕಣ್ಣೀರು ಹಾಕ್ಸೋ ಟೈಮ್. ಅಂದರೆ ಗೊತ್ತಾಗುತ್ತೆ, ನಾಳೆ ಬೆಳಿಗ್ಗೆ ಎಲ್ಲ ಗೊತ್ತಾಗುತ್ತೆ. ಭಗವಂತ, ಎಲ್ಲರೂ ನಿನ್ನ ಹತ್ರ ಬಂದು ಕೆಟ್ಟವರಿಂದ ಕಾಪಾಡಪ್ಪ ಅಂತ ಬೇಡ್ಕೊಳ್ತಾರೆ. ಅದು ನಾನು ನಮ್ಮ ಕಮಲಿನ ಕೆಟ್ಟವರಿಂದ ಕಾಪಾಡಪ್ಪ ಅಂತ ಕೆಟ್ಟವ್ರನ್ನೇ ಬೇಡ್ಕೋಬೇಕಾಗಿದೆ. ನನಗೆ ಯಾಕಿಂತ ಶಿಕ್ಷೆ ಕೊಟ್ಬಿಟ್ಟಿಯಪ್ಪ, ಯಾಕಿಂತ ಶಿಕ್ಷೆ ಕೊಟ್ಬಿಟ್ಟಿಯಪ್ಪ. ನನ್ನ ಸೊಸೆನ ಕಿತ್ಕೊಂಡೆ, ನನ್ನ ಮಗನ ನನ್ನಿಂದ ದೂರ ಮಾಡಿದೆ, ಕೊನೆಗೆ ನನ್ನ ಗಂಡನ್ನು ಕಿತ್ಕೊಂಡ್ಬಿಟ್ಟೆ. ಏನಪ್ಪ ಇದು? ಯಾಕೆ ನನಗಿಂತ ಶಿಕ್ಷೆ? ಕಮಲಿನ ನಾನೇ ನನ್ನಿಂದ ದೂರ ಮಾಡೋ ಹಾಗೆ ಮಾಡ್ತಿದ್ಯಾ. ಅವ್ಳ ಕಣ್ಣು ತುಂಬಿ ನನ್ನ ಎದುರುಗಡೆ ನಿಂತ್ಕೊಂಡ್ರು, ನಾನು ಅವಳ ಕಣ್ಣು ತುಂಬ ನೋಡೋಕ್ಕಾಗದೇ ಇರೋ ಹಾಗಾಗಿ ಮಾಡ್ತಿದೀಯ. ನಾಳೆ ಇನ್ನೊಂದು ದೊಡ್ಡ ಪಾಪನ ನನ್ನ ಕೈಯಿಂದ ಮಾಡಿಸಿದ್ದಿಲ್ಲ ದೇವ್ರೆ. ಇದು ನಿನ್ಗೆ ಅನ್ಯಾಯ ಅನ್ಸಲ್ವಾ? ಈ ಶಿಕ್ಷೆಗಿಂತ ನನಗೆ ಸಾವೇ ಪರವಾಗಿಲ್ಲ ದೇವ್ರೆ, ನನಗೆ ಸಾವೇ ಕೊಟ್ಬಿಡು. ನನಗೆ ಬದುಕೋಕ್ಕಾಗ್ತಾ ಇಲ್ಲ. ಹಲೋ ಆಂಟಿ. ಹಾಯ್. ನೀವೊಬ್ಬರೇ ಬಂದ್ರ ಊರ್ಮಿಳ? ಇಲ್ಲ, ಅತ್ತೆನೂ ಬರ್ತಾರೆ ಇನ್ನೊಂದು ಅರ್ಧ ಗಂಟೆ. ಊರ್ಮಿಳ, ನಂಗೊಂದು ಗೊಂದಲ ಇದೆ. ಅನ್ನಪೂರ್ಣ ಅವರ ವಿಲ್ ವಿಚಾರ ನಮ್ಮನೇಲಿ ಯಾಕೆ ಡಿಸ್ಕಸ್ ಆಗಬೇಕು? ಈಗಂತೂ ನಮ್ಮ ಯಾರನ್ನು ಕಂಡ್ರೂ ಅವ್ರಿಗೆ ಆಗೋದೇ ಇಲ್ಲ. ಹೀಗಿರುವಾಗ ವಿಲ್ ಬಗ್ಗೆ ಅವ್ರೇನು ಮಾತಾಡ್ತಾರೆ? ನನಗೂ ಗೊತ್ತಿಲ್ಲ. ಅತ್ತೆ ಹೀಗಂತ ಹೇಳು ಅಂತ ಹೇಳಿದ್ರು, ಸರಿ ಅಂದೆ. ತಾರಾ, ಅತ್ತೆ ಹತ್ರ ನಿಮ್ಮಗಳ ಬಗ್ಗೆ ನಾನು ಮಾತಾಡಿದ್ದೀನಿ. ನಿಮ್ಮ ಆಸ್ತಿನ ವಾಪಸ್ ನಿಮಗೆ ಕೊಟ್ಬಿಡೋದಕ್ಕೆ ಹೇಳಿದ್ದೀನಿ. ನಿಮ್ಮ ಪಾಡಿಗೆ ನಿಮ್ಮನ್ನು ಬಿಟ್ಬಿಡೋದಕ್ಕೆ ತುಂಬ ಕೇಳ್ಕೊಂಡಿದ್ದೀನಿ. ಅವ್ರು ಎಷ್ಟರ ಮಟ್ಟಿಗೆ ನನ್ನ ಮಾತಿಗೆ ಬೆಲೆ ಕೊಡ್ತಾರೋ ಗೊತ್ತಿಲ್ಲ. ನೋಡೋಣ, ಅವರೇ ಇಲ್ಲಿಗೆ ಬರ್ತಿದ್ದಾರಲ್ಲ, ಏನೋ ಒಂದು ನಿರ್ಧಾರ ತಗೊಂಡಿರ್ತಾರೆ. ಹೋಪ್ ಫಾರ್ ದಿ ಬೆಸ್ಟ್. ನನಗಂತೂ ಅರ್ಥನೇ ಆಗ್ತಾಯಿಲ್ಲ. ಅವ್ರು ಬಂದು ಮತ್ತಾವುದೋ ಹೊಸ ಸಮಸ್ಯೆ ಶುರು ಮಾಡ್ತಾರೇನೋ ಅಂತ ಅನ್ನಿಸ್ತಾ ಇದೆ. ಹಾಗೆಲ್ಲ ಏನೂ ಆಗೋದಿಲ್ಲ. ಹೌದಮ್ಮ, ನಮ್ಗೆ ಇವತ್ತಿಂದ ಎಲ್ಲ ಒಳ್ಳೆಯದೇ ನಡೆಯುತ್ತೆ. ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಬೇಡ. ಎಸ್ ಋಷಿ,
ಇವತ್ತಿಂದ ಎಲ್ಲ ಒಳ್ಳೆಯದೇ ಆಗುತ್ತೆ. ನಾನು ಕೂಡ ಅದೇ ನಿರೀಕ್ಷೆಯಲ್ಲಿದ್ದೀನಿ. ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದ್ದೀನಿ. ಅದು ಸರಿ, ಕಮಲಿಯಲ್ಲಿ? ಕಮಲಿಯವರು ಅಡುಗೆ ಮನೆಯಲ್ಲಿದ್ದಾರೆ. ಪಾಪ ಕಮಲಿಗೂ ಅದೇ ಚಿಂತೆ ಆಗೋಗಿದೆ, ಮತ್ತಿನ್ನೇನಾಗುತ್ತೋ ಅಂತ. ಇದೆಲ್ಲ ಮುಗಿದು ನಮ್ಮ ಪಾಡಿಗೆ ನಮ್ಮನ್ನ ಇರೋಕೆ ಬಿಟ್ಟರೆ ಸಾಕಾಗಿದೆ. ಎಲ್ಲಾನು ಮುಗಿಸೋದು ಕಮಲಿ ಕೈಲಿದೆ ತಾರ. ಅವಳ ನಿರ್ಧಾರ ಏನು ಅಂತ ನಾನು ಕೇಳಬೇಕು. ಆಮೇಲೆ ಎಲ್ಲ ನಿರ್ಧಾರ ಆಗೋದು. ನಾನು ಕಮಲಿನ ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿ ಕರ್ಕೊಂಬರ್ತೀನಿ. ಕಮಲಿ, ಚಿಕ್ಕಮ್ಮ, ಏನಾದರೂ ಯೋಚನೆ ಮಾಡಿದ್ಯಾ? ಮಾಡ್ತಾನೆ ಇವ್ನಿ ಚಿಕ್ಕಮ್ಮ. ನೆನ್ನೆ ನೀವು ಹೇಳ್ದಾಗಿಂದ ಯೋಚನೆ ಮಾಡ್ತೇವ್ನಿ. ಆದರೆ ನನ್ನ ತೆಪ್ಪೇನು ಅಂತ ನಂಗೆ ಗೊತ್ತಾಯ್ತಿಲ್ಲ. ಅಯ್ಯೋ, ನೀನು ಜಾಣೆ, ತುಂಬ ಬೇಗ ತಿಳ್ಕೊತೀಯ ಅಂತ ಅಂದ್ಕೊಂಡಿದ್ದೆ. ಚಿಕ್ಕಮ್ಮ, ಅದೇನು ಅಂತ ನೀವೇ ಹೇಳ್ಬಿಡಿ. ಅದು ಎಂಥ ತಪ್ಪಾಗಿದ್ರೂ ನಾನನ್ನ ಸರಿ ಮಾಡ್ಕೋತೀನಿ. ಹೇಳ್ತೀನಿ ಕಮಲಿ, ಆದರೆ ಅದು ಗೊತ್ತಿಲ್ಲದೆ ಮಾಡಿರೋ ತಪ್ಪಲ್ಲ, ಗೊತ್ತಿದ್ದು ಮಾಡಿರೋ ತಪ್ಪು. ನಾನು ಗೊತ್ತಿದ್ದು ತಪ್ಪು ಮಾಡೀವ್ನಾ? ಹೌದು. ಆ ದೊಡ್ಡ ತಪ್ಪೇನು ಅಂದರೆ ನೀನು ನಮ್ಮ ಜೀವನದಲ್ಲಿ ಬಂದಿದ್ದು. ಚಿಕ್ಕಮ್ಮ, ಹೌದು. ನನ್ನ ಮಗಳು ಅನಿಕಾ ಎಷ್ಟು ಖುಷಿಯಾಗಿದ್ಲು, ಎಷ್ಟೊಂದು ನೆಮ್ಮದಿಯಾಗಿದ್ಲು. ನೀನು ಅವಳ ಜೀವನದಲ್ಲಿ ಬಂದೆ. ಅವಳದು ಅಂತ ಇದ್ದಿದ್ದು ಒಂದೊಂದನ್ನು ನೀನು ಕಿತ್ಕೊಳ್ಳೋಕೆ ಶುರು ಮಾಡಿದೆ. ಕೊನೆಗೆ ರಿಷಿನೂ ಬಿಡಲಿಲ್ಲ. ಅವನನ್ನು ನೀನು ಪ್ರೀತಿಸಿದೆ, ಅವನನ್ನು ನನ್ನ ಮಗಳಿಂದ ದೂರ ಮಾಡಿದೆ. ಅದೇ ನೀನು ಮಾಡಿದ ದೊಡ್ಡ ತಪ್ಪು. ಚಿಕ್ಕಮ್ಮ, ಏನು ಹೇಳ್ತಿದ್ದೀರಾ? ಅದ್ರಾಗೆ ತೆಪ್ಪೇನೈತೆ? ನಾನು ರಿಷಿ ಸರ್ನ ಬಲವಂತದಿಂದ ಮದುವೆ ಆಗಿಲ್ಲ, ಪ್ರೀತಿ ಮಾಡಿನೇ ಮದುವೆ ಆಗೀವ್ನಿ. ಅದು ತೆಪ್ಪೆಂಗಾಯ್ತೈತೆ ಚಿಕ್ಕಮ್ಮ? ಪ್ರೀತಿ, ನೀನು ಪ್ರೀತಿ ಅಂತ ಹೇಳಿದ್ಯಲ್ಲ, ಅದು ನಿನಗೆ ಸಿಗ್ಬೇಕಾಗಿದ್ದಲ್ಲ, ನನ್ನ ಮಗಳು ಅನಿಕನಿಗೆ ಸಿಗ್ಬೇಕಾಗಿದ್ದು. ನಿಮ್ಮ ಅಪ್ಪನ ಜೀವನದಲ್ಲಂತೂ ನಾನು ಎರಡನೇವಳಾಗ್ಬಿಟ್ಟೆ. ಈಗ ನನ್ನ ಮಗಳ ಜೀವನದಲ್ಲೂ ಹಾಗೆ ಆಗ್ತಿರೋದನ್ನು ನೋಡಿ ಅದು ನನ್ನನ್ನು ಎಷ್ಟು ಕಾಡ್ತಾ ಇದೆ ಗೊತ್ತಾ? ನಿಮ್ಮಪ್ಪನಿಗೆ ಬುದ್ಧಿ ಭ್ರಮಣೆ ಆದರೂ ನಾನು ಎಲ್ಲ ಬಿಟ್ಟು ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಅವ್ರ ಪಕ್ಕದಲ್ಲೇ ಇದ್ರು. ಅವ್ರ ಬಾಯಲ್ಲಿ ಹೆಸರು ಬರ್ತಿರೋದು ನಂದಲ್ಲ, ನಿಮ್ಮಮ್ಮಂದು. ಆದರೆ ನನ್ನ ಮಗಳಿಗೆ ಅಂಥ ಗತಿ ಬರಬಾರ್ದು. ಅವಳು ಬಯಸಿದ್ದು ಅವಳಿಗೆ ಸಿಗಬೇಕು. ಅದೇ ನನ್ನ ಧ್ಯೇಯ. ನನ್ನ ಬೇಬಿ ಖುಷಿಯಾಗಿರ್ಬೇಕು. ಅದಕ್ಕೆ ತಪ್ಪೇನು ಅಂತ ಹೇಳಿದ್ರೆ ತಿದ್ಕೋತೀನಿ ಅಂತ ಹೇಳಿದ್ಯಲ್ಲ, ಈಗ ತಿದ್ಕೋ. ಚಿಕ್ಕಮ್ಮ, ನಿಮ್ಮ ಮಾತಿನ ಅರ್ಥ? ನಿನಗೇನು ಅರ್ಥ ಆಗಿದೆಯೋ ಅದೇ. ನೀನು ರಿಷಿನ ನನ್ನ ಬೇಬಿಗೆ ಬಿಟ್ಕೊಡ್ಬೇಕು.
ಋಷಿಯಿಂದ ನೀನು ದೂರ ಹೋಗಬೇಕು. ಹೋಗ್ಬಿಡು. ಆಗ ನನ್ನ ಮಗಳು ಅವನ ಜೊತೆ ನೆಮ್ಮದಿಯಾಗಿ ಹೊಸ ಜೀವನ ಶುರು ಮಾಡ್ತಾಳೆ. ಚಿಕ್ಕಮ್ಮ, ನೋಡು ಕಮಲಿ, ನನ್ನ ಮನಸ್ಸಲ್ಲಿರೋದನ್ನ ಸ್ಪಷ್ಟವಾಗಿ ನಿನ್ನ ಹತ್ರ ಹೇಳಿದ್ದೀನಿ. ಈ ನಿರ್ಧಾರ ನಿನಗೆ ಬಿಟ್ಟಿದ್ದು. ನಿಮ್ಮ ಅಜ್ಜಿನೂ ಅನಿಕಾನೂ ಬರೋದಕ್ಕೆ ಇನ್ನು 15 ನಿಮಿಷ ಟೈಮ್ ಇದೆ. ಅಷ್ಟರಲ್ಲಿ ಒಂದು ನಿರ್ಧಾರಕ್ಕೆ ಬಂದುಬಿಡು. ನೋಡು ಕಮಲಿ, ನೀನು ಋಷಿನ ಬಿಟ್ಕೊಟ್ರೆ ನಿನಗೆಲ್ಲನೂ ಸಿಗುತ್ತೆ. ಅಜ್ಜಿ ಪ್ರೀತಿ, ಆಸ್ತಿ ಎಲ್ಲನೂ ಅಷ್ಟೇ ಅಲ್ಲ, ನೀನು ಮದುವೆ ಮಾಡ್ಕೊಂಬಂದಿರೋ ಈ ಮನೆ ಯಾವಾಗಲೂ ನಗ್ನಗ್ತಾ ಇರುತ್ತೆ. ಯಾರೂ ಈ ಮನೆ ಬಿಟ್ಟು ಹೋಗೋದು ಇಲ್ಲ, ನೋವು ಪಡಲ್ಲ. ಚಿಕ್ಕಮ್ಮ, ಇದೆಂತ ಇಕ್ಕಟ್ಟಿನ ಪರಿಸ್ಥಿತಿ ತಂದಿದ್ದೀರಾ? ಇದೆಲ್ಲ ಹೆಂಗ್ ಸಾಧ್ಯ? ಹೇಗೆ ಸಾಧ್ಯ ಅಂತ ನನ್ನನ್ನು ಕೇಳಬೇಡ ಕಮಲಿ. ಸಾಧ್ಯ ಮಾಡೋದು ನಿನ್ನ ಕೈಲಿದೆ. ಯೋಚನೆ ಮಾಡಿ ಹೇಳು. ನಿನ್ನ ಉತ್ತರ ಇಲ್ಲ ಅನ್ನೋದಾದರೆ ನಿಮ್ಮ ಅತ್ತೆಯಿಂದ ಮನೆ, ಆಸ್ತಿ ಎಲ್ಲ ಕಿತ್ಕೊಂಡು ನಿಮ್ಮ ಅಜ್ಜಿ ನಿಮ್ಮನ್ನೆಲ್ಲ ಬೀದಿಗೆ ಕಳಿಸ್ತಾರೆ. ವಯಸ್ಸಾಗಿರೋ ಅತ್ತೆ ಮಾವ, ಮಹಾರಾಜನ ಆಗಿರೋ ಋಷಿ ಈ ಮನೇಲೆ ತಣ್ಣಗಿರ್ಬೇಕಾ ಅಥವಾ ಬೀದಿಗೆ ಬೀಳ್ಬೇಕಾ? ಎಲ್ಲ ನಿನ್ನ ಕೈಲೇ ಇದೆ. ಪಾಪ, ಇವತ್ತೇನಾಗುತ್ತೋ ಅಂತ ಕಮಲಿ ಟೆನ್ಷನಲ್ಲಿದ್ಲು. ಸಮಾಧಾನ ಮಾಡಿ ಬಂದೆ. ನಿಮ್ಮತ್ತೆ ಮತ್ತೇನು ಹೊಸ ಕಷ್ಟ ತರ್ತಾರೋ ಏನೋ ಅಂತ ಚಿಂತೆ ಆಗೋಗಿದೆ. ಯಾಕೆ ಹಾಗೆ ಅನ್ಕೋತೀರಾ ನೀವು? ನಿಮ್ಮ ಕಷ್ಟ ಎಲ್ಲ ನಿನ್ನೆಗೆ ಮುಗ್ದೋಯ್ತು ಅಂತ ಅನ್ಕೊಳ್ಳಿ. ನನ್ನ ಮನೆಯವರಲ್ಲಿದ್ದರು, ನನ್ನ ಮನೆಯವರಲ್ಲಿ ಒಂದಾದವರು ಈ ಮನೆಯವರು. ನನ್ನ ಮೊಮ್ಮಕ್ಕಳಲ್ಲಿದ್ದರು, ನನ್ನ ಮೊಮ್ಮಕ್ಕಳ ಹಾಗೆಯೇ ಪ್ರೀತಿಸ್ತಿದ್ರು. ರಿಷಿ, ರಚನಾ, ರೋಹಿತ್ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮೊಮ್ಮಗಳನ್ನ ಕೊಟ್ಟ ಮನೆ ಇದು. ಛೇ, ಇಂಥ ಮನೆಗೆ ನನ್ನ ಕೈಯಿಂದ ದ್ರೋಹ ಮಾಡಿಸ್ತಾ ಇದ್ದಾರಲ್ಲ ಇವರೆಲ್ಲ. ಪಂಡಿತ್, ಟೈಮ್ ಆಯಿತು, ಕಮಲಿ ಅವ್ರನ್ನ ಕರ್ಕೊಬರ್ತೀನಿ. ರಿಷಿ, ನಾನು ಕರ್ತಿದ್ದೀನಿ. ಇನ್ನೂ ತುಂಬ ಟೈಮ್ ಇದೆಯಲ್ಲ, ನಿಧಾನಕ್ಕೆ ಬರಲಿ ಬಿಡು. ನಾನೊಂದ್ಸಲಿ ಕರೆದು ಬರ್ತೀನಿ. ಹಾಂ.
ನನ್ನ ಬೇಬಿ ಖುಷಿಯಾಗಿರ್ಬೇಕು. ಅದಕ್ಕೆ ನೀನು ರಿಷಿನ ನನ್ನ ಬೇಬಿಗೆ ಬಿಟ್ಟುಕೊಡ್ಬೇಕು. ರಿಷಿಯಿಂದ ನೀನು ದೂರ ಹೋಗಬೇಕು. ಹೋಗ್ಬಿಡು. ಚಿಕ್ಕಮ್ಮ ಹಿಂಗೆ ಯೋಚನೆ ಮಾಡೋಕ್ಕೆ ಹೆಂಗೆ ಸಾಧ್ಯ? ನಾನು ರಿಷಿ ಸರು ಗಂಡ ಹೆಂಡತಿ. ನಂತವ ರಿಷಿ ಸರಿಂದ ದೂರ ಆಗುವಂತ ಹೇಳಕ್ಕೆ ಅವ್ರಿಗೆ ಹೆಂಗಾದ್ರೂ ಮನ್ಸು ಬರ್ತೈತೆ. ಅಂದ್ರೆ ಈ ಮನೆನಾಗೆ ರಿಷಿ ಸರು ಅತ್ತೆ ಮಾವ ಎಲ್ಲ ನೆಮ್ಮದಿಯಾಗಿರ್ಬೇಕು ಅಂದ್ರೆ ನಾನು ರಿಷಿ ಸರಿಂದ ದೂರ ಆಗ್ಬೇಕಾ? ಇನ್ನು 5 ನಿಮಿಷ ಐತೆ. ನಾನು ಏನ್ ನಿರ್ಧಾರ ತಕೊಳ್ಳಿ? ಯಾವ ನಿರ್ಧಾರ ಕಮಲಿ ಅವರೇ? ಮಾತಾಡಿ ಕಮಲಿ ಅವರೇ. ಯಾಕೆ ಸುಮ್ಮನೆ ನಿಂತಿದ್ದೀರಾ? ಏನು ನಿರ್ಧಾರ ತಗೊಬೇಕು ಅಂತ ಮಾತಾಡ್ತಿದ್ರಿ? ಅದು ರಿಷಿ ಸರ್, ಏನಿಲ್ಲ. ಅಜ್ಜಿ ಇವತ್ತು ವಿಲ್ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆನೇ ಯೋಚಿಸ್ತಾ ಇದ್ದೆ. ಇದರಿಂದ ಅಜ್ಜಿ ಅವ್ರ ಎಲ್ಲ ಆಸ್ತಿನೂ ನನಗೆ ಸೇರಬೇಕು ಅಂತ ಬರ್ಸಿದ್ರು. ಇವತ್ತು ಅದ್ರಾಗ ಯಾವುದೇ ಬದಲಾವಣೆ ಇರಲಿ ಬಿಡಲಿ, ನನಗೆ ಯಾವ ಆಸ್ತಿನೂ ಬೇಡ ಅನ್ನೋ ನಿರ್ಧಾರದ ಬಗ್ಗೆ ಹೇಳ್ಬೇಕು ಅಂತ ಅನ್ಕೊಂತಿದ್ದೆ. ಆಟೆಯ ಹೌದು ಕಮಲಿ ಅವರೇ, ನಮ್ಗೆ ಯಾವ ಆಸ್ತಿನೂ ಬೇಡ. ನಮ್ಮ ಪಾಡಿಗೆ ನಮ್ಮನ್ನ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಟ್ರೆ ಸಾಕು. ಅಪ್ಪ ಅಮ್ಮ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಈ ಮನೆ, ಅವ್ರಿಗೆ ಸಂಬಂಧಪಟ್ಟಿರೋಂಥ ಆಸ್ತಿನ ಅಜ್ಜಿ ಮತ್ತೆ ವಾಪಸ್ ಕೊಟ್ಟರೆ ಸಾಕು. ನಾವಂದ್ರೆ ಎಲ್ಲೋ ಹೋಗಿ ಹೇಗೋ ಬದುಕ್ಬಿಡ್ಬೋದು ಕಮಲಿ ಅವರೇ. ಆದರೆ ಅಪ್ಪ ಅಮ್ಮ ವಯಸ್ಸಾಗಿದೆ. ಈ ವಯಸ್ಸಲ್ಲಿ ಅವರು ಕಷ್ಟಪಡೋದು ಬೇಡ ಅಲ್ವಾ? ವಯಸ್ಸಾಗಿರೋ ಅತ್ತೆ ಮಾವ, ಮಹಾರಾಜನ ಆಗಿರೋ ಋಷಿ ಈ ಮನೇಲೆ ತಣ್ಣಗಿರ್ಬೇಕಾ ಅಥವಾ ಬೀದಿಗೆ ಬಿಡ್ಬೇಕಾ? ಎಲ್ಲ ನಿನ್ನ ಕೈಲೇ ಇದೆ. ಬನ್ನಿ ಕಮಲಿ ಅವರೇ. ಸರ್, ನೀವು ಹೋಗಿರಿ ಸರ್, ನಾನು ಬರ್ತೀನಿ. ಕಮಲಿ ಅವರೇ, ಅಜ್ಜಿ ವಿಲ್ ವಿಷಯ ಮುಗಿದ್ಮೇಲೆ ಎಲ್ಲ ತಲೆನೋವು ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗೂ ಇದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ಸಾಕಾಗಿದೆ. ಇದು ಮುಗೀತು ಅಂದರೆ ನಾವಿಬ್ಬರು ಫ್ರೀ ಬರ್ಡ್ಸ್. ವೆಕೇಶನ್ ಪ್ಲ್ಯಾನ್ ಮಾಡಿದ್ದೀನಿ. ನಾನು ನೀವು ಇಬ್ಬರೇ ಎಲ್ಲಾದರೂ ಹೊರಗಡೆ ಹೋಗಿ ಸ್ವಲ್ಪ ದಿನ ಸುತ್ತಾಡ್ಕೊಂಬರೋಣ. ನಮ್ಮದೇ ಪ್ರಪಂಚ, ನಮ್ಮನ್ನು ಯಾರೂ ಡಿಸ್ಟರ್ಬ್ ಮಾಡಲ್ಲ. ನಿಮ್ಮನ್ನು ನಾನು ಬಿಟ್ಕೊಡ್ಬೇಕು ಹರ್ಷಿ ಸರ್. ಅದು ಹೆಂಗಾಯ್ತೈತೆ? ನನ್ನನ್ನೇ ಪ್ರಪಂಚ ಅನ್ಕೊಂಡಿರೋ ನಿಮ್ಮ ಪ್ರಪಂಚದಿಂದ ನಾನು ದೂರ ಆಗ್ಬೇಕಾ? ಕಮಲಿ ಅವರೇ, ಏನು ಯೋಚನೆ ಮಾಡಬೇಡಿ. ಇವತ್ತಿಗೆ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ನಾನು ಹೋಗಿರ್ತೀನಿ, ನೀವು ಬನ್ನಿ.